ಕಾಂತಾರ ಚಾಪ್ಟರ್ 1 ಪ್ರೀಮಿಯರ್ ಮೆಗಾ ಶೋನಲ್ಲಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಪ್ರೇಕ್ಷಕರು. ಕಾಂತಾರ ಚಾಪ್ಟರ್ 1 ನೋಡಿದಂತಹ ಫ್ಯಾನ್ಸ್ಗಳು ದಿಲ್ ಖುಷ್ ಆಗಿದ್ದಾರೆ. ರಾಜ್ಯದೆಲ್ಲೆಡೆ ಪ್ರೀಮಿಯರ್ ಶೋಗೆ ಅಭಿಮಾನಿಗಳು ಜೈಕಾರವನ್ನ ಹಾಕ್ತಿದ್ದಾರೆ. ಕನ್ನಡದ ರಾಜಮೌಳಿ ರಿಷಬ್ ಶೆಟ್ಟಿ ಅಂತ ಹೇಳ್ತಿದ್ದಾರೆ ಫ್ಯಾನ್ಸ್. ಕಾಂತಾರ ಸಿನಿಮಾ ಒಂದು ಮೈಲಿಗಲ್ಲಾಗುತ್ತೆ ಅಂತ ಜನ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಕಾಂತಾರ ಚಾಪ್ಟರ್ 1 ಹೊಸ ಮೈಲಿಗಲ್ಲನ್ನ ಸೃಷ್ಟಿ ಮಾಡಿದೆ. ಒಟ್ಟು 38 ದೇಶದ 6500 ಸ್ಕ್ರೀನ್ಗಳಲ್ಲಿ ಕಾಂತಾರ ಹವಾ ಶುರುವಾಗಿದೆ. ವಿಶ್ವದಾದ್ಯಂತ ಕಾಂತಾರ ಸಿನಿಮಾ ಹವಾ ಸೃಷ್ಟಿಸಿರುವಂತದ್ದು. ಕದಂಬ ಡೈನೆಸ್ಟಿಯ ಕಥೆಯನ್ನ ಹೇಳೋದಕ್ಕೆ ರಿಷಬ್ ಹೊರಟಿದ್ದಾರೆ. ತುಳುನಾಡಿನ ದೈವಗಳ ಮಹಿಮೆ ಮತ್ತು ಸಂಸ್ಕೃತಿ ಎಲ್ಲವೂ ಕೂಡ ಚಿತ್ರದಲ್ಲಿ ಅನಾವರಣಗೊಳ್ಳಲಿದೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿಯಾಗಿರುವಂತಹ ಗೀತಾ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗೀತಾ, ಮೈಸೂರಿನಲ್ಲಿ ಒಂದ್ ಕಡೆ ದಸರಾ ಸಂಭ್ರಮ ನಡೀತಾ ಇದ್ರೆ, ಒಂದ್ ಕಡೆ ಕಾಂತಾರ ಹಬ್ಬವೇ ನಡೀತಾ ಇದೆ. ಯಾವ ರೀತಿ ಒಪಿನಿಯನ್ ವ್ಯಕ್ತವಾಗ್ತಾ ಇದೆ ಗೀತಾ? ಖಂಡಿತ ಚೈತ್ರ, ಯಾಕಂತ ಹೇಳಿದ್ರೆ ದಸರಾಗೆ ಇನ್ನೇನು ಕ್ಷಣಗಣನೆ ಶುರುವಾಗ್ತಾ ಇದೆ. ಅಂಡ್ ಒಂದ್ ಕಡೆ ಎಲ್ಲ ಮೈಸೂರಿನ ರೋಡ್ಗಳು ಬಂದಾಗಿದ್ರೆ ಇಲ್ಲಿ ಎಲ್ಲರೂ ಕೂಡ ಥಿಯೇಟರ್ ಮುಂದೆ ಹಾಜರಿ ಹಾಕಿದ್ದಾರೆ. ಅಂಡ್ ಎಕ್ಸಾಕ್ಟ್ಲಿ ನಾನಿವಾಗ ವುಡ್ಲ್ಯಾಂಡ್ಸ್ ಥಿಯೇಟರ್ ಬಳಿ ಇದ್ದೀನಿ. ನೋಡ್ತಾ ಇರಬಹುದು ಕ್ರೌಡ್. ಸೊ ಫ್ಯಾಮಿಲಿ ಸಮೇತನಾಗೇನೆ ಕಾಂತಾರ ಸಿನಿಮಾವನ್ನ ನೋಡೋದಕ್ಕೆ ಬರ್ತಿದ್ದಾರೆ. ಅಂಡ್ ಫಸ್ಟ್ ಶೋ 6:15 ಶುರುವಾಗ್ತಾ ಇದೆ. ಅಂಡ್ ಲಾಸ್ಟ್ ಯಾವಾಗ ಬುಕಿಂಗ್ ಓಪನ್ ಆಯ್ತು ಆವಾಗ್ಲೇನೆ ಒಂದು ಟಿಕೆಟ್ ನ ಬುಕ್ ಮಾಡಿಕೊಂಡು ಸಿನಿಮಾವನ್ನ ನೋಡೋದಕ್ಕೆ ಅಂತ ನನ್ನ ಜೊತೆ ಒಂದು ನೋಡೋದಕ್ಕೆ ಅಂತ ಅಂದ್ಬಿಟ್ಟು ಫ್ಯಾಮಿಲಿ ಸಮೇತ ಬರ್ತಿದ್ದಾರೆ. ಸೊ ಇವಾಗ ಇಲ್ಲಿ ಇದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ. ಕಾಂತಾರ ಬಗ್ಗೆ ಯಾವ ರೀತಿ ಇದೆ ಅವರ ಎಕ್ಸ್ಪೆಕ್ಟೇಷನ್ ಅನ್ನೋದನ್ನ ಅವ್ರ ಹತ್ರನೇ ಕೇಳ್ತೀನಿ. ಹಲೋ ಹಲೋ, ವಿಜಯದಶಮಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಮೇಡಮ್, ನಿಮ್ಗೂ ಕೂಡ. ಮೊದಲನೇದಾಗಿ ಕಾಂತಾರ ರಿಲೀಸ್ ಆಗ್ತಿದೆ. ಕಾಂತಾರ ಫಸ್ಟ್ ನೋಡಿದವ್ರಿಗೆ ಕಾಂತಾರ ಚಾಪ್ಟರ್ 1 ಮೇಲೆ ಖಂಡಿತ ನಿರೀಕ್ಷೆ ಇದೆ. ಅಂಡ್ ಈಗ ಫಸ್ಟ್ ಡೇ ಫಸ್ಟ್ ಶೋ ಬರ್ತಿದ್ದೀರಾ, 6:15 ಶುರು ಆಗ್ತಾ ಇದೆ. ಹೇಗಿದೆ ಎಕ್ಸ್ಪೆಕ್ಟೇಷನ್? ತುಂಬಾ ಜಾಸ್ತಿನೇ ಇದೆ, ತುಂಬಾ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ಕಾಂತಾರ 2 ಚೆನ್ನಾಗೇ ಇದೆಯಲ್ಲ, ಫಸ್ಟ್ ಬಂದಿರೋದು. ಸೊ ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ. ನಮ್ಮ ಕರಾವಳಿ ನಾಡಿನ ಮೂವಿ ಕೂಡ ತುಂಬಾನೇ ಚೆನ್ನಾಗಿದೆ. ಸೊ ಅದಕ್ಕೆ ಬಂದಿದ್ದೀವಿ. ಖಂಡಿತ ಚೆನ್ನಾಗಿರುತ್ತೆ ಅನ್ಕೊಂಡಿದೀವಿ, ನೋಡ್ಬೇಕು. ಅಮ್ಮ, ನೀವು ಫಸ್ಟ್ ಡೇ ಫಸ್ಟ್ ಶೋ ಹಬ್ಬನೂ ಇದೆ ಅಂತದ್ರಲ್ಲೂ ಕೂಡ ಸಿನಿಮಾ ನೋಡಕ್ ಬಂದಿದ್ದೀರಾ. ಸೊ ಕಾಂತಾರ ಚಿತ್ರದಿಂದ ಏನಾದ್ರೂ ಇನ್ಸ್ಪೈರ್ ಆಗಿ ಕಾಂತಾರ ಚಾಪ್ಟರ್ 1 ನೋಡ್ಲೇಬೇಕು ಅಂತ ಬಂದಿದ್ದೀರಾ? ಹೌದಕ್ಕೂ ಬಂದಿದ್ದೀವಿ. ಮಗ ಕರ್ಕೊಂಡ್ ಬಂದಿದ್ದಾನೆ, ನಮಗೂ ಖುಷಿ ಇದೆ ನೋಡಕ್ಕೆ ಬಂದಿದ್ದೀವಿ. ಸೊ ಮತ್ತಷ್ಟು ಜನ ಇದ್ದಾರೆ, ಅವರನ್ನು ಮಾತಾಡ್ಸೋ ಪ್ರಯತ್ನ ಪಡ್ತೀನಿ. ಹಾಯ್, ಮಗು ಕೂಡ ಬಂದಿದೆ. ಕಾಂತಾರ ಹವಾ ಆ ರೀತಿ ಇದೆ. ಸೊ ಎಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ನಾವು ಪ್ರತಾಪ್ ಫೋಟೋಗ್ರಫಿಯಿಂದ ಕಂಪ್ಲೀಟ್ ಫೋಟೋಗ್ರಫಿ ಟೀಮ್ ಇಲ್ಲಿದ್ದೀವಿ. ಸೊ ಬೇಬಿ ಬೆಳಿಗ್ಗೆನೆ ಬರಬೇಕು ಅಂತ ಅವಳು ಬೆಳಿಗ್ಗೆ ಬೇಗ ಎದ್ದು ಎಕ್ಸೈಟ್ಮೆಂಟ್ ಅಲ್ಲಿ ವೆಯ್ಟ್ ಮಾಡ್ತಿದ್ದಾಳೆ. ಹಾಯ್ ಹೇಳುದನ್ನು. ಹಾಯ್, ಬಂದಿದ್ದೀರಾ? ಏನ್ ನೋಡಕ್ ಬಂದಿದ್ದೆ ಮಗಳ? ಯಾವ ಮೂವಿ? ಕಾಂತಾರ. ಹೇಳು. ಇವಾಗ ಆಲ್ರೆಡಿ ನಿನ್ನೆ ಫಸ್ಟ್ ಶೋ ಶುರುವಾಗಿದೆ. ಏನ್ ಅನ್ಸ್ತಾ ಇದೆ? ಯಾಕೆ ನೋಡಿದವ್ರೆಲ್ರೂ ಕೂಡ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ದಾರೆ ರಿಷಬ್ಗೆ. ಇವಾಗ ನೀವು ಹೋಗ್ತಿದ್ದೀರಾ? ಪ್ರೀಮಿಯರ್ ಶೋ ನೋಡಿರೋರೆಲ್ಲ ಆಲ್ರೆಡಿ ರಿವ್ಯೂ ಕೊಟ್ಟಿದ್ದಾರೆ. ಆ ರಿವ್ಯೂ ಎಲ್ಲ ನೋಡ್ತಾ ಇದೀವಿ. ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ. ಸೊ ಇದೆಲ್ಲ ಮುಗಿಸ್ಕೊಂಡು ಅಂಬಾರಿ ನೋಡಕ್ ಬರ್ತೀರಾ? ಡೆಫಿನೆಟ್ಲಿ ದಸರಾ ನೋಡಕ್ ಹೋಗ್ತೀವಿ. ಓರಿಯನ್ ಮಾಲ್ನಲ್ಲಿ ಕಾಂತಾರ ಸಿನಿಮಾ ತಂಡ ಪ್ರೇಕ್ಷಕರ ಜೊತೆ ಪ್ರೀಮಿಯರ್ ಶೋ ನೋಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ನಟ ರಿಷಬ್ ಶೆಟ್ಟಿ, ಪತ್ನಿ ಪ್ರಗತಿ ಶೆಟ್ಟಿ, ನಟಿ ರುಕ್ಮಿಣಿ ವಸಂತ್ ಕೂಡ ಭಾಗಿಯಾಗಿದ್ರು. ಅಭಿಮಾನಿಗಳ ಜೊತೆ ಪ್ರೀಮಿಯರ್ ಶೋ ನೋಡಿ ಸಿನಿಮಾ ತಂಡ ಫುಲ್ ಖುಷಿಯಾಗಿದೆ. ಅಭಿಮಾನಿಗಳ ಹರ್ಷೋದ್ಗಾರವನ್ನ ಕಂಡು ಕಾಂತಾರ ಟೀಮ್ ಫುಲ್ ಹ್ಯಾಪಿ ಆಗಿದೆ ಕಾಂತಾರ ತಂಡ. ಯಾಕೆಂದ್ರೆ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ತಮ್ಮ ಒಪಿನಿಯನ್ ಹೇಳ್ತಾ ಇದ್ದಾರೆ. ಅಷ್ಟು ಆ ಲೆವೆಲ್ಗಿದೆ ಸಿನಿಮಾ. ಒಂದು ದೈವಗಳ ಒಂದು ಪ್ರೆಸೆಂಟೇಷನ್ ಇರ್ಬೋದು, ಅಭಿನಯ ಇರ್ಬೋದು, ರಿಷಬ್ ಶೆಟ್ಟಿ ಅವರ ಅಭಿನಯವನ್ನ ಸಖತ್ತು ಕೊಂಡಾಡ್ತಾ ಇದ್ದಾರೆ ಅಭಿಮಾನಿಗಳೆಲ್ಲರೂ ಕೂಡ. ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗತ್ತೆ. ಮಕ್ಕಳುಗಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯನ್ಸ್. ಸ್ಟೋರಿನಲ್ಲಿ ತುಂಬಾ ಇಂಟರ್ಲಿಂಕಿಂಗ್ ಅಂತ ಅನ್ಕೊಳಂಗಿಲ್ಲ, ಬಟ್ ಹೊಸ ತರ ಇದೆ. ಇದರಲ್ಲಿ ಹೊಸತನ ಇದೆ. ಕೆಲವೊಂದು ಅಂಶಗಳು ಅದು ದೈವ ಮತ್ತೆ ಬೆಳಕು ಅನ್ನೋದು ಇಟ್ಟಿದ್ದಾರೆ, ಬಟ್ ಅದು ಬಿಟ್ಟು ಇನ್ ಮಿಕ್ಕಿದೆಲ್ಲ ಹೊಸದಾಗೆ ಇದೆ. ತುಂಬಾ ನೋಡ್ಬೋದು, ಚೆನ್ನಾಗಿದೆ. ಎಲ್ಲ ಪ್ರತಿಯೊಂದನ್ನು ತುಂಬಾ ಬ್ಯೂಟಿಫುಲ್ ಆಗಿದೆ. ತುಂಬಾ ಚೆನ್ನಾಗಿ ಚಲನಚಿತ್ರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಮನುಷ್ಯನ್ಗೆ ಆಸೆ ಇರಬೇಕು, ದುರಾಸೆ ಇರಬಾರ್ದು ಅಂತ ಒಂದು ಕತೆ ಇದು. ದೇವ್ರ ಮುಂದೆ ನಾವೆಲ್ಲ ಏನೂ ಇಲ್ಲ, ಅದನ್ನ ತಿಳ್ಕೊಬೇಕಷ್ಟೇ. ಸುಮಾರು ಜನ ಕಂಪೇರ್ ಮಾಡಿ ಟ್ರೈ ಮಾಡ್ತಾರೆ, ಮಾಡಬಾರ್ದು. ಇದೇ ಬೇರೆ ಅದೇ ಬೇರೆ ಅಂತ ಟ್ರೀಟ್ ಮಾಡ್ಬಿಟ್ಟು
ಹೌದು, ಖಂಡಿತ ತುಂಬಾ ಚೆನ್ನಾಗಿದೆ. ಖಂಡಿತ ಎಲ್ಲರೂ ಥಿಯೇಟರ್ ಬಂದು ನೋಡ್ಬೇಕು. ಒನ್ ಆಫ್ ದ ಬ್ಲಾಕ್ ಬಸ್ಟರ್ ಮೂವಿ ಫಾರ್ ಶೋರ್. ವೈಟಿಂಗ್ ಫಾರ್ ಪಾರ್ಟ್ 3. ಎಲ್ಲರೂ ಬಂದು ನೋಡಿ. ನಮ್ಮ ಹಿಂದೂಗಳಿಗೆ ಗೊತ್ತಿದ್ದಿರೋ ಹೊಸ ಹೊಸ ದೇವರುಗಳನ್ನ ಈ ಮೂವಿಲಿ ತೋರಿಸಿದ್ದಾರೆ. ರಕ್ತ ಚಾಮುಂಡೇಶ್ವರಿನ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಎವ್ರಿಥಿಂಗ್ ಎಲ್ಲಾನು ಚೆನ್ನಾಗಿದೆ. ಫಸ್ಟ್ ಇಂದ ಲಾಸ್ಟ್ ಎವ್ರಿಥಿಂಗ್ ಇಸ್ ನೈಸ್. ತುಂಬ ಚೆನ್ನಾಗಿತ್ತು. ದೈವ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ನೋಡ್ಬೋದು ಫ್ಯಾಮಿಲಿ ಕೂತ್ಕೊಂಡು ದೇವ್ರು ಹೆಂಗೆ, ನಮ್ಮ ದೇವರು ಹಿಂದೂ ದೇವ್ರು ಹೆಂಗೆ ಅಂತ ಮೈ ಎಲ್ಲ ಈಗಲೂ ನರ್ವಸ್ ಗೂಸ್ ಬಂಪ್ಸ್ ಹಂಗೆ ಇದೆ. ತುಂಬ ಚೆನ್ನಾಗಿದೆ ಸರ್, ಆ್ಯಕ್ಚುಲಿ ನೋಡ್ಬೋದು ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅದು ಮಾತಿನಲ್ಲಿ ಹೇಳೋವಂಥದ್ದೇ ಅಲ್ಲ, ಅದು ಸಿನಿಮಾ ಅದು ಅನುಭವಿಸಿದ್ರೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಟೋಗ್ರಫಿ ಎಲ್ಲರೂ ಅಷ್ಟೇ. ಫಸ್ಟ್ ಕಾಂತಾರಗೂ ಈಗಿನ ಕಾಂತಾರಗೂ ಡಿಫ್ರೆನ್ಸ್ ಇದೆ, ಮತ್ತೆ ಲಿಂಕ್ ಇದೆ. ಅದು ತುಂಬ ಎಕ್ಸ್ಪೆಕ್ಟೇಷನ್ ಜನ ಇಟ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಮಾಡಿದೆ ಸಿನಿಮಾ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಯಾವ ತರ ಸೆಕೆಂಡ್ ಹಾಫ್ ಇಂಟರ್ವಲ್ ತುಂಬಾ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಒಂದು ಸ್ಟೋರಿನ ಬಿಲ್ಡ್ ಮಾಡಿದ್ದಾರೆ ಇವಾಗ. ಫಸ್ಟ್ ಇದರಲ್ಲಿ ಕಾಮಿಡಿ ಇತ್ತು, ಮತ್ತೆ ಆಕ್ಟಿಂಗ್ ಚೆನ್ನಾಗಿತ್ತು, ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು, ಕ್ಯಾಮ್ರಾ ವರ್ಕ್ ಇದೆಯಲ್ಲ ಸೂಪರ್ ಆಗಿದೆ. ಯಾವ್ದೋ ಬಾಲಿವುಡ್ ಪಿಕ್ಚರ್ ನೋಡಿದಂಗೆ ಫೀಲ್ ಆಯ್ತು. ಕನ್ನಡದಲ್ಲಿ ಈ ತರ ಒಂದು ಪಿಕ್ಚರ್ ಬರ್ಬೇಕಾಗಿತ್ತು ಅನಿಸ್ತಾ ಇತ್ತು ನನಗೆ. ಆರಾಮಾಗಿ ಒಂದು ಹಬ್ಬದ ಇದರಲ್ಲಿ ಎಂಜಾಯ್ ಮಾಡ್ಬೋದು, ತುಂಬಾ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದು, ಚೆನ್ನಾಗಿದೆ. ಕಾಂತಾರ ಚಾಪ್ಟರ್ 1ಗೆ ಮಂಗಳೂರಿನಲ್ಲಿ ಸೂಪರ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಕಾಂತಾರ ಸಿನಿಮಾ ರೋಮಾಂಚನಕಾರಿಯಾಗಿದೆ ಅಂತ ಪ್ರೇಕ್ಷಕರು ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ನೋಡೋಣ ಬನ್ನಿ. ದೊಡ್ಡ ಸ್ಕೇಲಲ್ಲಿ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ತುಂಬ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಇತ್ತು. ಇಟ್ಸ್ ವೆರಿ ನೈಸ್. ಇಟ್ ವಾಸ್ ವೆರಿ ಗುಡ್. ಎಕ್ಸ್ಪೆಕ್ಟೇಷನ್ ರೀಚ್ ಆಯ್ತು. ಫಸ್ಟ್ಗಿಂತ ಇದು ಬೆಟರ್ ಇದೆ. ಇದೊಂದು ಡಿವೈನ್ ಹಿಸ್ಟೋರಿಕ್ ಮೂವಿ. ಅಂದರೆ ಕಾಂತಾರ 1ಗೂ ಮತ್ತು ಮೊದಲು 2 ವರ್ಷ ಮುಂಚೆ ಬಂದಿರೋ ಮೂವಿಗೆ ಕಂಪ್ಯಾರಿಸನ್ ಇಲ್ಲ. ಅದು ಅಲ್ಟಿಮೇಟ್. ನೈಸ್, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿತ್ತು. ಎಕ್ಸಲೆಂಟ್ ಮೂವಿ. ಗುಡ್ ವರ್ಕ್ ಬೈ ರಿಷಬ್ ಶೆಟ್ಟಿ. ಇಟ್ ವಾಸ್ ವೆರಿ ನೈಸ್. ತುಂಬ ಚೆನ್ನಾಗಿತ್ತು. ಐ ಥಿಂಕ್ ಇನ್ನೊಮ್ಮೆ ಬಂದು ನೋಡ್ಬೋದು, ಫ್ಯಾಮಿಲಿ ಜೊತೆ ಬಂದು ನೋಡ್ತೀವಿ. ಈ ಹಸ್ ಡನ್ ಎ ವೆರಿ ಗುಡ್ ಜಾಬ್. ಆದರೆ ಲಾಸ್ಟ್ ಸೀಕ್ವೆನ್ಸ್ ಅಂತೂ ಗೂಸ್ ಬಂಪ್ಸ್. ವೆರಿ ನೈಸ್. ಮಸ್ತ್ ಎತ್ತಂಡು ಮೈಂಡ್ ಬ್ಲೋಯಿಂಗ್ ಆಯ್ತು ಎತ್ತಂಡು ಪಂಡ ಎಂಚ ಮಲ್ತಾರೆ ಪಂಡ ಎಂಗೆ ಗೂಸ್ ಬಂಪ್ಸ್ ಬರುತ್ತೆ ಮನ್ಸ. ಫ್ಯಾಂಟಾಸ್ಟಿಕ್. ಚೆನ್ನಾಗಿದೆ. ಎಕ್ಸ್ಪೆಕ್ಟೇಷನ್ದು ಚೆನ್ನಾಗಿದೆ. ಓಕೆ, ಪರವಾಗಿಲ್ಲ, ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಒಳ್ಳೆ ಚೆನ್ನಾಗಿ. ನೈಸ್, ವೆರಿ ನೈಸ್. They have met more than exceeded our expectations. ಒಳ್ಳೆದಾಗಿದೆ. ಸೂಪರ್. ಇದು ತುಂಬ ಹಿಟ್ ಆಗುತ್ತೆ. ಕಾಂತಾರಕ್ಕಿಂತ ಒಳ್ಳೆದು, ತುಂಬ ಒಳ್ಳೆಯದು. ಖುಷಿ ಆಯಿತು ನೋಡಿ. ತುಂಬ ಚೆನ್ನಾಗಿತ್ತು. ಔಟ್ಸ್ಟ್ಯಾಂಡಿಂಗ್. ಎಲ್ಲ ಇಷ್ಟ ಆಯಿತು. ಮ್ಯೂಸಿಕ್, ಬ್ಯಾಕ್ಗ್ರೌಂಡ್, ಸ್ಟೋರಿ. ರಿಷಬ್ ಶೆಟ್ಟಿ ಔಟ್ಸ್ಟ್ಯಾಂಡಿಂಗ್. ಹ್ಯಾಟ್ಸ್ ಆಫ್ ಟು ಯು ಸರ್. ಹೌದು, ಅದು ಚೆನ್ನಾಗಿತ್ತು. ಇದು ಒಂಥರ ಡಿಫ್ರೆಂಟ್ ಆಗಿತ್ತು. ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಮಸ್ಟ್ ವಾಚ್. ಥ್ಯಾಂಕ್ ಯು. ಸೂಪರ್ ಇತ್ತು. ಫುಲ್ ಗೂಸ್ ಬಂಪ್ಸ್. ಫುಲ್ ಮೂವಿ ಮತ್ತು ಪ್ಲಾಟ್ ಟ್ವಿಸ್ಟ್ ತುಂಬ ಇತ್ತು ಇದರಲ್ಲಿ. ಮಸ್ತ್ ಇದ್ದಿತ್ತು ಮೂವಿ ಸತ್ಯವಂತೆ. ವೆರಿ ಗುಡ್. It's completely different from the first one, I felt, and it's really good. Really impressed. Good. I think the sound effects, the storyline, everything is fantastic. I think ಒಳ್ಳೆದು. ಫಸ್ಟ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಐ ಥಿಂಕ್ ಇಟ್ ಇಸ್ ವೆರಿ ನೈಸ್ ಮೂವಿ ಟು ವಾಚ್. ಐ ಥಿಂಕ್ ಡೆಫಿನೆಟ್ಲಿ ವಿಲ್ ವಾಚ್ ಅಗೇನ್. ಬೆಳಗಾವಿಯಲ್ಲಿ ಕೂಡ ಕಾಂತಾರ ಚಿತ್ರ ಹವಾ ಸೃಷ್ಟಿಸಿದೆ. ಬೆಳಗಾವಿಯಲ್ಲಿ ಪ್ರೇಕ್ಷಕರು ಏನ್ ಹೇಳ್ತಿದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಬೆಳಗಾವಿಯಲ್ಲಿ ಪ್ರೀಮಿಯರ್ ಶೋ ನೋಡಿದಂತಹ ಪ್ರೇಕ್ಷಕರು ಏನ್ ಹೇಳ್ತಿದ್ದಾರೆ, ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡೋದಕ್ಕೆ ಪ್ರೇಕ್ಷಕರು ಯಾವ ರೀತಿಯಾಗಿ ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ ಅಂತ? ಚೈತ್ರ, ಬೆಳಗಾವಿಯಲ್ಲಿ ಏನು ಕಾಂತಾರ ಚಿತ್ರದ ಹವಾಯಿಗ ಇರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ಪ್ರಮುಖವಾಗಿ 5 ಚಿತ್ರಮಂದಿರಗಳಲ್ಲಿ ಇವತ್ತು ಚಿತ್ರ ಬಿಡುಗಡೆ ಆಗ್ತಿದೆ. ನಾನೀಗ ಚಂದನ್ ಅಂದ್ರೆ ಐನಾಕ್ಸ್ ಥಿಯೇಟರ್ ಮುಂದಿದ್ದೇನೆ. ಇಲ್ಲಿ ಬೆಳಂಬೆಳಗ್ಗೆ ಅಭಿಮಾನಿಗಳು ಚಿತ್ರ ನೋಡಕ್ಕೆ ಬರ್ತಾ ಇದ್ದಾರೆ. ಸುಮಾರು 6:30 ಅಷ್ಟೊತ್ತಿಗೆ ಮೊದಲ ಶೋ ಬೆಳಗಾವಿಯಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯ 5 ಥಿಯೇಟರ್ಗಳಲ್ಲಿ ಐನಾಕ್ಸ್ ಆಗಿರ್ಬೋದು, ಗ್ಲೋಬ್ ಮತ್ತೆ ಸ್ವರೂಪ್ ನರ್ತಕಿ ಹಾಗೇನೆ ಚಿತ್ರ ಥಿಯೇಟರ್ನಲ್ಲಿ ಇವತ್ತು ಈ ಒಂದು ಚಿತ್ರ ಬಿಡುಗಡೆ ಆಗ್ತಿದ್ದು. ಸಾಕಷ್ಟು ಜನ ಬೆಳಗ್ಗೆಯಿಂದಲೇ ಅಂದ್ರೆ ಹಬ್ಬದ ದಿನವೂ ಕೂಡ ಬೆಳಗ್ಗೆನೆ ಬಂದು ಈಗ ಟಿಕೆಟ್ ತಗೊಂತಾರೆ. ಕೇಳೋಣ ಏನು ನಿರೀಕ್ಷೆ ಇದೆ ಚಿತ್ರದ ಬಗ್ಗೆ, ರಿವ್ಯೂ ಕೇಳಿದ್ರ? ರಿವ್ಯೂ ಬಗ್ಗೆ ಕೇಳಿದ್ವಿ. ಚಿತ್ರರಂಗದಲ್ಲಿ
ಫ್ಯಾಮಿಲಿ ಸಮೇತ ಅಂದರೆ ಪರಿವಾರ ಸಮೇತ ನೋಡುವ ಒಂದು ಏಕೈಕ ದೃಶ್ಯ ಅಂದರೆ ಅದು ಕಾಂತಾರ ಅಂತ ಅನ್ಕೋತೀವಿ. ಯಾಕಂದರೆ ಎಲ್ಲ ಸ್ಟೋರಿನೂ ಕವರ್ ಮಾಡಿದ್ದಾರೆ, ಹಾಗೆ ಫುಲ್ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡುವಂಥ ಅವಕಾಶ ನಮಗೆ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಈಗ ಬರೋ ಫಿಲ್ಮಲ್ಲಿ ಪರಿವಾರ ಜೊತೆ ಕೂತ್ಕೊಂಡು ನೋಡೋಕ್ಕೆ ಆಗಲ್ಲ ಅಂತ ನಾವು ಭಾವಿಸ್ತೀವಿ. ಇದೊಂದು ಪಿಕ್ಚರು ಮೊದಲನೇದು ಚೆನ್ನಾಗಿತ್ತು, ಇದು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳಿದ್ದಾರೆ. ಅದೇ ಕಾರಣದಿಂದ ನಾವು ಪರಿವಾರ ಸಮೇತ ಇವತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ. ಒಳ್ಳೆ ಪಿಕ್ಚರ್ ಅಂತ ಬಂದಿದ್ದೀವಿ. ಅದೊಂದು ನಮ್ಮ ಧಾರ್ಮಿಕವಾಗಿ ನೋಡೋದಾದರೆ ಧಾರ್ಮಿಕ ಚಿತ್ರರಂಗನೇ, ಅದಕ್ಕೆ ನಾವು ಧಾರ್ಮಿಕವಾಗಿದೆ ಅಂತ ಹಬ್ಬದ ದಿನನೇ ಬೆಳಗ್ಗೆ ಮೊದಲನೇ ಶೋಗೆ ಬಂದಿರೋದು. ಕಾಕ್ತಿ ನಾವೆಲ್ಲ ಫ್ಯಾಮಿಲಿ ಒಂದೇ ಕಾಕ್ತಿಯಿಂದ ಬಂದೀವಿ. ಒಂದು ದೇವ್ರದ ಇದನ್ನು ಇದ್ರೆ, ಯಾಕಂದ್ರೆ ಏನೈತೆ ಜನ ಬೇರೆ ದೇವ್ರದಿಂದ ದೂರ ಹೋಗ್ತಾ ಇದ್ದಾರೆ. ಒಂದು ದೈವಿಕ ಶಕ್ತಿ ಇದೆ ಅನ್ನೋದು, ಯಾಕಂದ್ರೆ ಚಲೋ ಇದೆ ಅಂತಂದ್ರೆ ಕೆಟ್ಟು ಇರ್ತದೆ ಜೀವನದಲ್ಲಿ, ಅದಕ್ಕೆ ಎರಡೂ ಇರ್ತದೆ. ಅದರ ಒಂದು ಒಳ್ಳೆ ದೃಶ್ಯ ಇದನ್ನು ಮಾಡಿದ್ದಾರೆ, ಅದನ್ನ ನೋಡೋಕೆ ಬಂದಿದ್ದೇವೆ. ಭಾಳ ಖುಷಿ ಅದ. ಕಾಂತಾರವನ್ನು ಒಂದು ಒಳ್ಳೆ ಪಿಕ್ಚರ್ ಆಗ್ತದೆ, ಕನ್ನಡ ರಂಗದಲ್ಲಿ ಒಂದು ಹೆಸರು ಆಗ್ತದೆ ಅಂತ. ಇಲ್ಲಿ ಮತ್ತಷ್ಟು ಪ್ರೇಕ್ಷಕರಿದ್ದಾರೆ. ಮೇಡಮ್, ಮೊದಲ ಚಾಪ್ಟರ್ ನೋಡಿದ್ರ? ಮೊದಲ ಚಾಪ್ಟರ್ ನೋಡಿದ್ವಿ, ಅದು ಚೆನ್ನಾಗಿ ಮೂಡ್ ಬಂದಿದೆ. ಇವಾಗ ಈ ಪಿಕ್ಚರು ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡು ಬಂದಿದ್ದೀವಿ. ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡಿದ್ದೀವಿ. ಇಲ್ಲ, ಅದಕ್ಕೆ ಅಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಇದೆ ಸಿನಿಮಾ, ಅದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಬೆಳಗ್ಗೆನೆ ಫಸ್ಟ್ ಶೋಗೆ ಬುಕ್ ಮಾಡಿಬಿಟ್ಟಿವಿ. ಇಲ್ಲ, ಹೇಗಿದೆ ಅಂತ ನೋಡಲಿಕ್ಕೆ ಬಂದಿದ್ದೇವೆ. ಚೆನ್ನಾಗಿದ್ರೆ ಓಕೆ. ಹಾಂ, ಖುಷಿ ಆಗುತ್ತೆ. ನಾವು ಕಾಕ್ತಿದ್ದೆ ಸರ್. ಓಕೆ, ಎಲ್ಲ ಕಡೆ ಬಂದಿದ್ದೀವಿ. ಚೆನ್ನಾಗಿದೆ ಸರ್. ಒಂದು ಧಾರ್ಮಿಕ ಫಿಲ್ಮ್ ಆಗಿ ಇದನ್ನಾಗಿದೆ. ಅದರ ಸಲುವಾಗಿ ಇವತ್ತು ನಾವು ಹಬ್ಬ ಇದ್ರೂ ಇವತ್ತೇನೆ ಬಂದಿದ್ದೀವಿ. ಅದಕ್ಕೆ ಫಸ್ಟ್ ಶೋ ಅಲ್ಲಿ ಬುಕ್ ಮಾಡಿ ಮಾರ್ನಿಂಗನೇ ಬಂದಿದ್ದೀವಿ. ಇಲ್ಲ, ಇದೆ ಸರ್, ಕನ್ನಡಕ್ಕೆ ಇದೆ, ಆದರೆ ಈ ಕಾಂತಾರ ಫಿಲ್ಮಿಗೆ ಇನ್ನೂ ಜಾಸ್ತಿ ಇದೆ. ಇದಿಷ್ಟು ಅಂತಂದ್ರೆ ಕಾಂತಾರ ಚಿತ್ರ ನೋಡಿ ಬಂದ ಚಿತ್ರಾಭಿಮಾನಿಗಳು ಏನು ಬೆಳಗಾವಿಯಲ್ಲಿ ಬೆಳಗ್ಗೆ 6:30ಕ್ಕೆ ಐನಾಕ್ಸ್ ನಲ್ಲಿ ಮೊದಲ ಶೋ ಆರಂಭವಾಗಲಿದ್ದು, ಹೀಗಾಗಿ ಈಗಾಗಲೇ ಅನೇಕರು ಬಂದು ಟಿಕೆಟ್ ಅನ್ನ ಪಡಿತಾ ಇದ್ದಾರೆ. ಮತ್ತು 5 ಚಿತ್ರಮಂದಿರಗಳಲ್ಲಿ ಇವತ್ತು ಈ ಒಂದು ಚಿತ್ರ ಬೆಳಗಾವಿಯಲ್ಲಿ ಬಿಡುಗಡೆ ಆಗಲಿದ್ದು, ಬಹಳ ಕುತೂಹಲದಿಂದ ಏನು ಪ್ರೇಕ್ಷಕರು ಈಗಾಗಲೇ ಥಿಯೇಟರ್ ಹತ್ರ ಬರ್ತಾ ಇದ್ದಾರೆ. ಚೈತ್ರ, ಧನ್ಯವಾದ ಚಂದ್ರಕಾಂತ್ ಸುಗಂಧಿ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮಂಗಳೂರಿನ ಜನ ಅತಿ ಹೆಚ್ಚು ಕುತೂಹಲದಿಂದ ಸಿನಿಮಾವನ್ನ ನೋಡ್ಲಿಕ್ಕೆ ಕಾಯ್ತಾ ಇರುವಂತದ್ದು. ಮಂಗಳೂರಿನಲ್ಲಿ ಯಾವ ರೀತಿ ರೆಸ್ಪಾನ್ಸ್ ಇದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ನಿಖಿಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕಿಶನ್, ಯಾವ ರೀತಿಯಾಗಿ ವ್ಯಕ್ತವಾಗ್ತಾ ಇದೆ ಶೋ ನೋಡಿದಂತಹ ಜನ ಏನ್ ಹೇಳ್ತಿದ್ದಾರೆ ಕಾಂತಾರ ಬಗ್ಗೆ ಅಂತ? ಚೈತ್ರ, ಬೆಳಗ್ಗೆ 6:30ರಿಂದ ಕಾಂತಾರ ಪರ್ವ ಆರಂಭಗೊಳ್ಳಲಿಕ್ಕಿದೆ. ಈಗಾಗಲೇ ಭಾರತ್ ಸಿನಿಮಾಸ್ಗೆ ಪ್ರೇಕ್ಷಕರು ಬರೋಕ್ಕೆ ಆರಂಭಗೊಂಡಿದ್ದಾರೆ. ನೀವು ನೇರವಾಗಿ ನಿಮಗೆ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಕೆಲವೇ ಕ್ಷಣಗಳಲ್ಲಿ ಶೋ ಕೂಡ ಆರಂಭಗೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಜನ ಉತ್ಸಾಹದಿಂದ ಕೂಡ ಕಾಯ್ತಾ ಇದ್ದಾರೆ. ಅವರ ನಿರೀಕ್ಷೆ ದೊಡ್ಡ ಮಟ್ಟಿನಲ್ಲಿದೆ. ಈ ನಿರೀಕ್ಷೆಯನ್ನು ಯಾವ ರೀತಿಯಾಗಿ ಕಾಂತಾರ ಟೀಮು ಸಕ್ಸಸ್ ಮಾಡುತ್ತೆ ಅನ್ನೋದು ಬಹಳ ಕುತೂಹಲವನ್ನು ಕೇಳಿಸಿದೆ. ಯಾಕಂದರೆ ಈ ಹಿಂದಿನ ಕಾಂತಾರವನ್ನು ನಾವು ಗಮನಿಸಿದಾಗ ಸಾಕಷ್ಟು ಜನ ಥಿಯೇಟರ್ನ ಕಡೆ ಮುಖ ಮಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿನಿಮಾ ಅಂತ ಹೇಳಿದರೆ ಸ್ವಲ್ಪ ಜನ ಥಿಯೇಟರ್ಗಳಿಗೆ ಬರೋಕ್ಕೆ ಹಿಂದೇಟು ಹಾಕ್ತಾರೆ. ಆದರೆ ಕಾಂತಾರ ಅದನ್ನೆಲ್ಲವೂ ಕೂಡ ನಿರೀಕ್ಷೆಯನ್ನು ಹುಸಿ ಮಾಡಿತ್ತು. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬಂದಿದ್ರು. ಇವತ್ತು ಕೂಡ ನೀವು ಗಮನಿಸ್ತಾ ಇದ್ದೀರಿ, ಮೊದಲಿನ ಶೋಗೆ ಅದ್ಭುತವಾದ ರೆಸ್ಪಾನ್ಸ್ ವ್ಯಕ್ತವಾಗಿದೆ. ಬಹುತೇಕ ಎಲ್ಲ ಸೀಟುಗಳು ಈಗ ಫುಲ್ ಆಗಿರುವಂಥದ್ದು. ಬೆಳಗ್ಗೆ 6:30ರಿಂದ ಆರಂಭಗೊಳ್ಳುವಂಥ ಶೋ ರಾತ್ರಿ 10:30 ತನಕ ಕೂಡ ಇದೆ. ಎಕ್ಸ್ಟ್ರಾ ಶೋಸ್ಗಳನ್ನು ಕೂಡ ಹಾಕಿದ್ದಾರೆ. ಇಡೀ ಜಿಲ್ಲೆಯಲ್ಲಿ 100ಕ್ಕೂ ಹೆಚ್ಚು ಶೋಗಳು ಇವತ್ತು ಒಂದೇ ದಿನ ಆಗ್ತಾ ಇರುವಂಥದ್ದು. ಭಾರತ್ ಸಿನಿಮಾಸಲ್ಲಿ ಸುಮಾರು 17 ಶೋಗಳು ಇವತ್ತು ನಡೆಯುತ್ತಿದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಚಿಕ್ಕ ಮಕ್ಕಳು ಕೂಡ ಕಾಂತಾರದ ಹವಾವನ್ನು ನೋಡೋಕೆ ಈಗ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ನಾವೀಗ ನೇರವಾಗಿ ಪ್ರೇಕ್ಷಕರ ಹತ್ರ ಕೇಳೋಣ. ಸರ್, ಏನು ಎಕ್ಸ್ಪೆಕ್ಟೇಷನ್ ಕೂಡ ಬಂದಿದೆ? ಜಾಸ್ತಿನೇ ಉಂಟು ಕಂಪೇರ್ ಟು ಲಾಸ್ಟ್ ಇಯರ್. ನೋಡಿ ಆದಮೇಲೆ ನೋಡುವ ಇವರು ರಿಷಬ್ ಶೆಟ್ಟರ್ ಏನು ಮಾಡ್ತಾರಂತ ನೋಡು ಹೇಗಾಗತ್ತೆ. ಆಮೇಲೆ ನೀವು ದೃಶ್ಯಗಳಲ್ಲಿ ಮತ್ತೆ ಗಮನಿಸ್ತಾ ಇದ್ದೀರಿ, ಬೆಳಗ್ಗಿನ 6:30 ಶೋಗೆ ಇಂತಹ ದೃಶ್ಯಗಳು ಕಾಣಸಿಗೋದು ಮಂಗಳೂರಲ್ಲಿ ಬಹುತೇಕ ಅಪರೂಪ ಅಂತ ಹೇಳ್ಬೋದು. ಅದರಲ್ಲೂ ಕಾಂತಾರ ಚಿತ್ರ ಏನಿದೆ ಅದು ಹುಟ್ಟಿಸಿದಂಥ ನಿರೀಕ್ಷೆ ಅದು ಬಹಳಷ್ಟು ಅದು ಪದಗಳಿಗೆ ಸಿಗೋದಿಲ್ಲ. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಈಗ ಥಿಯೇಟರ್ ಜೊತೆ ಬರ್ತಾ ಇದ್ದಾರೆ. ಮಾಸ್ಟರ್ ಶೋಗೆ ಬರ್ತಾ ಇದ್ದೀರಿ. ಈ ಥರ ಬೇರೆ ಸಿನಿಮಾಸ್ಗಳಿಗೆ ಹೋಗ್ತೀರಲ್ಲ, ಕಾಂತಾರಕ್ಕೆ? ಇಲ್ಲ, ಬೇರೆ ಸಿನಿಮಾಸ್ಗೆ ಬರ್ತೀವಿ. ಕಾಂತಾರಗೆ ಬರಬೇಕಂತ ಇತ್ತು ಹಾಗೆ ಒಂದು. ಚೈತ್ರ, ಮತ್ತೆ ತಾವು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಗಿರ್ಬೋದು, ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಕೂಡ ಆಗಿರ್ಬೋದು, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾ ಇರುವಂಥದ್ದು. ಕಾಂತಾರದ ಪರ್ವವನ್ನು ನೋಡೋಕ್ಕೆ ಜನ ಕೂಡ ಬಹಳಷ್ಟು ಕುತೂಹಲದಿಂದ ಕಾಯ್ತಾ ಇದ್ರು. ಯಾಕೆಂದರೆ ಆ ಚಿತ್ರದಲ್ಲಿರುವಂಥ ಭಾಗಶಃ ಕಲಾವಿದರು ಎಲ್ಲರೂ ಕೂಡ
ಕರಾವಳಿಯ ಮೂಲದವರೇ, ಜೊತೆಗೆ ಸಂಗೀತ ರಚನೆಕಾರರಾಗಿರ್ಬೋದು, ಇಲ್ಲಿ ಹಾಡಿದಂಥವರು ಕೂಡ ಇಲ್ಲಿನ ರಂಗಭೂಮಿ ಕಲಾವಿದರು, ನಾಟಕ ಕಲಾವಿದರು. ಈ ನಿಟ್ಟಿನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಕೂಡ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಜೊತೆಗೆ ಇಲ್ಲಿ ಚಿತ್ರೀಕರಣ ಆಗಿರೋದು ಕೂಡ ಕರಾವಳಿಯ ಈ ಭಾಗದಲ್ಲೇ, ಕುಂದಾಪುರದ ಭಾಗದಲ್ಲೇ. ಈ ನಿಟ್ಟಿನಲ್ಲಿ ಇಲ್ಲಿನ ಜನರಲ್ಲಿ ಕೂಡ ಒಂದು ಸಹಜವಾಗಿ ನಿರೀಕ್ಷೆಗಳು ಕೂಡ ಇದೆ. ಈ ಸಲ ಯಾವ ರೀತಿಯಾಗಿ ಬಂದಿರ್ಬೋದು ಚಿತ್ರ, ಹೇಗೆ ಮೂಡಿರ್ಬೋದು, ರಿಷಬ್ ಶೆಟ್ಟಿ ಈ ಮಣ್ಣಿನ ಕಥೆಯನ್ನು ಯಾವ ರೀತಿಯಾಗಿ ಚಿತ್ರದಲ್ಲಿ ತೆರೆಯ ಮೇಲೆ ತೋರಿಸಬಹುದು ಎಂಬ ಬಹುತೇಕ ಕುತೂಹಲ ಕೂಡ ಇದೆ. ನಮ್ಮ ಜೊತೆ ಮೇಡಮ್ ಒಬ್ರು ಇದ್ದಾರೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ಮೇಡಮ್, ಮತ್ತೆ ಜನರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು 6:30 ಶೋ ಏನಿದೆ ಅದು ಬಹುತೇಕ ಫುಲ್ ಆಗಿ. ಮೇಡಮ್, ಏನು ಎಕ್ಸ್ಪೆಕ್ಟೇಷನ್ ಇದೆ? ಎಕ್ಸ್ಪೆಕ್ಟೇಷನ್ ಇದೆ, ಚೆನ್ನಾಗಿರ್ಬೋದು ಮೂವಿ ಅಷ್ಟೇ. ಚೈತ್ರ, ನೀವು ಈ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಬಹುತೇಕ ಮಲ್ಟಿಪ್ಲೆಕ್ಸ್ ಆಗಿರ್ಬೋದು, ಸಿಂಗಲ್ ಸ್ಕ್ರೀನ್ಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನರು ಕೂಡ ಈಗ ಬರ್ತಾ ಇದ್ದಾರೆ. ಕಾಂತಾರದ ಪರ್ವಕ್ಕೆ ಕ್ಷಣಗಣನೆ ಆರಂಭಗೊಂಡಿರುವಂತದ್ದು. ಚೈತ್ರ, ಧನ್ಯವಾದ ಕಿಶನ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಹುಬ್ಬಳ್ಳಿಯಲ್ಲೂ ಕೂಡ ಪ್ರೇಕ್ಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಹಾಲಿವುಡ್ ಸಿನಿಮಾ ರೇಂಜ್ಗೆ ಇದೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಹುಬ್ಬಳ್ಳಿ ಜನ ನೋಡೋಣ. ಕ್ಲೈಮ್ಯಾಕ್ಸ್ ಸೂಪರ್ ಐತ್ರಿ, ಆಕ್ಟಿಂಗ್ ಸೂಪರ್ ಮಾಡ್ಯಾರ ಆ್ಯಕ್ಟ್ರ್, ಮಸ್ತ್ ಐತ್ರಿ ಪಿಕ್ಚರ್, ಸೂಪರ್ ಡೂಪರ್ ಐತ್ರಿ. ಒಂದನೇಕ್ಕಿಂತ ಎರಡನೇ ಸೂಪರ್ ಐತ್ರಿ ಅಂತ. ಈ ಮೂವಿ ನೋಡಿದರೆ ವರ್ಲ್ಡಲ್ಲಿ ಒಂಥರ ಜನರಿಗೆ ಏನಿದು ಯಾವ ಥರ ಏನು ಅನ್ನಿಸ್ತಿದ್ರಿ, ಇದು ಆ ಥರ ಮೂವಿ ಇದೆ ರೀ. ಇದು ವರ್ಲ್ಡಲ್ಲಿ ನೋಡಿದರೆ ಜನರಿಗೆ ಯಾವ ಥರ ಇದು ಕರ್ನಾಟಕ ಮಂಗಳೂರದು ಇದು ಪರಂಪರೆ, ಇದು ದೈವ ಶಕ್ತಿ ಯಾವ ಥರ ಇದೆ ಅಂಥೇಳಿ ಜನರಿಗೆ ವರ್ಲ್ಡಲ್ಲಿ ವಿಚಿತ್ರವಾಗಿ ಅವರಿಗೆ ಭಾಸವಾಗುತ್ತೆ. ಅಷ್ಟು ಪವರ್ಫುಲ್ಲು ಕರಾವಳಿಯ ಒಂದು ದೈವಶಕ್ತಿ. ಮೈಯಲ್ಲಿ ಇರುವ ಪ್ರತಿಯೊಂದು ಕೂದಲು ಎದ್ದು ನಿಲ್ಲುವಂತಹ ಒಂದು ಶಕ್ತಿ. ಒಂದನೇ ಭಾಗಕ್ಕಿಂತ ಎರಡನೇ ಭಾಗ ಸೂಪರ್ ಹಿಟ್. ರಿಷಬ್ ಶೆಟ್ಟಿ ಅವರು ಒಂದು ಸೂಪರ್ ಹಿಟ್ ಮೂವಿ ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ. ಇದು ಮೂವಿ ಇದು ಇನ್ನೂ ಇದು 100 days ಗ್ಯಾರಂಟಿ ಅಂತ ನಾವು ಬಯಸ್ತೀವಿ ಎಲ್ಲ. ಕ್ಲೈಮ್ಯಾಕ್ಸ್, ಸೆಕೆಂಡ್ ಕ್ಲೈಮ್ಯಾಕ್ಸ್ ಸೂಪರ್ ಸಖತ್ತಾಗಿದೆ. ಕನ್ನಡ ಪಿಕ್ಚರ್ದಲ್ಲಿ ಇಂಥ ಪಿಕ್ಚರ್ ಮತ್ತೆ ಸೆಕೆಂಡ್ ಬರೋದಿಲ್ಲ. DOP ಸೂಪರ್. ರಿಷಬ್ ಶೆಟ್ಟಿ ಅವ್ರ ಸರ್ಗೆ ಹ್ಯಾಟ್ಸ್ ಆಫ್. ದೇವ್ರ ಬಗ್ಗೆ ಈ ಥರ ಮಾಡಿದ್ದು ಏನು ಮೈಯಲ್ಲಿ ರೋಮಗಳೆಲ್ಲ ಇದಾಗುತ್ತೋ, ಒಳಗಡೆ ಆಗುತ್ತೋ, ಆ ಥರ ದೇವ್ರ ಬಗ್ಗೆ ಮಾಡಿದ್ದಕ್ಕೆ ರಿಷಬ್ ಶೆಟ್ಟಿ ಸರ್ಗೆ ನನ್ನ ನಮಸ್ಕಾರಗಳು. ಒಂದು ಪಾರ್ಟ್ 1 ಪಿಕ್ಚರ್ನ ಪಾರ್ಟ್ 2 ಒಳಗೆ ಎಕ್ಸ್ಪೆಕ್ಟೇಷನ್ ಕಡಿಮೆ ಮಾಡಲಾರ್ದು ಅಷ್ಟೇ ಹೈಪ್ ಇಟ್ಟು ಮಾಡಿದ್ದಕ್ಕೆ ರಿಷಬ್ ಶೆಟ್ಟಿ ಸರ್, ವಿಜಯ್ ಕಿರ್ಗನ್ ಅವ್ರಿಗೆ ದೊಡ್ಡ ನಮಸ್ಕಾರ. ಅಜನೀಶ್ ಸರ್, ಆ ಸರಸ್ವತಿ ಅವ್ರ ಕೈಯಾಗಿ ನುಡಿತಾಳೆ. ಏನು ಮ್ಯೂಸಿಕ್, ಏನು ಪೋಸ್ಟ್ ಪ್ರೊಡಕ್ಷನ್, ಏನು ಡೈರೆಕ್ಷನ್, ಏನು DOP, ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್ ಹ್ಯಾಟ್ಸ್ ಆಫ್. ಇನ್ನೂ ಒಂದಲ್ಲ, ಇನ್ನೂ 5 ಚಾಪ್ಟರ್ ಬರಲಿ ಅಂತ ನಮ್ಮ ಆಶಯ ಇದೆ. ಜೈ ರಿಷಬ್ ಶೆಟ್ಟಿ. ಇನ್ನು ಮಲೆನಾಡ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ ಕಾಂತಾರವನ್ನ ನೋಡಿ ಬಹಳ ಶಭಾಷ್ಗಿರಿಯನ್ನ ಹೇಳ್ತಿದ್ದಾರೆ ಪ್ರೇಕ್ಷಕರು. ಯಾವ ರೀತಿ ಇದೆ ಅಲ್ಲಿ ಕಾಂತಾರ ಹವಾ ನೋಡೋಣ. ತುಂಬಾ ಚೆನ್ನಾಗಿದೆ ಫಿಲಮು, ಮತ್ತೆ ನೋಡಿ. ಕನ್ನಡ ಮೂವಿ ತುಂಬಾ ಸಕ್ಕತ್ತಾಗಿದೆ, ಬಂದು ಎಲ್ಲರೂ ನೋಡಿ ಪ್ಲೀಸ್. ಸೂಪರ್ ಸೂಪರ್. ಕನ್ನಡ ನೆಕ್ಸ್ಟ್ ಲೆವೆಲ್. ಅಲ್ಟಿಮೇಟ್. ಕಾಂತಾರ ಅಧ್ಯಾಯ 1 ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೆ ಹಿಂದಿನ ಕಾಂತಾರಕ್ಕೆ ಹೋಲಿಸಿದ್ರೆ ಇದು ದುಪ್ಪಟ್ಟು ಚೆನ್ನಾಗಿದೆ. ಕತೆ, ನಿರ್ದೇಶನ, ಆ್ಯಕ್ಟಿಂಗು ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಸೂಪರ್ ಫಿಲಮು, ಸೂಪರ್ ಆಗಿ ಮಾಡಿದ್ದಾರೆ. ಆಕ್ಟಿಂಗ್ ಮಾತ್ರ ರಿಷಬ್ ಶೆಟ್ಟಿ ಅವರು 100 days ಪಕ್ಕ ಕೋಟಿ ಹಣ ಖಂಡಿತ. ತುಂಬ ಚೆನ್ನಾಗಿತ್ತು ಕಾಂತಾರ. ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಸೂಪರ್ ಆಗಿದೆ. ಮೇಲೆ ಒಳ್ಳೆ ಅದ್ಭುತ ಸೃಷ್ಟಿಯಾಗಿದೆ. ಈ ಅದ್ಭುತ ಎಲ್ಲೂ ನೋಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ಮಾತ್ರ ನೋಡ್ಬೋದು. ಎಲ್ಲ ಬಂದು ನೋಡ್ಬೋದು. ಮೇಡಮ್ ಹೇಳಿ. ನಾವು ಕೂಡ ಆ್ಯಕ್ಟ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ವೈಟ್ ದೇವರಿಂದ ಆಗಲಿ ಆ ಒಂದು
ಮೈಸೂರು ದಸರಾ ಸಂಭ್ರಮದ ಮಧ್ಯೆ ಕಾಂತಾರ ಹಬ್ಬ ನಡೀತಾ ಇದೆ. ಜನಮನವನ್ನ ಗೆದ್ದಿದೆ ಕಾಂತಾರ ಸಿನಿಮಾ. ಪ್ರೀಮಿಯರ್ ಶೋನಲ್ಲಿ ಎಲ್ಲಾ ಕಡೆ ಹೌಸ್ಫುಲ್ ಆಗಿತ್ತು. ಫ್ಯಾನ್ಸ್ ಪ್ರತಿಕ್ರಿಯೆ ಕೂಡ ಬಹಳ ಅದ್ಭುತವಾಗಿತ್ತು. ಇನ್ನು ಕಾಂತಾರ ಚಾಪ್ಟರ್ 1 ಸಿನಿಮಾದಲ್ಲಿ ಇಬ್ಬರು ಬಾಲ ಕಲಾವಿದರು ಕೂಡ ನಟಿಸಿದ್ದಾರೆ. ಆ ಇಬ್ಬರನ್ನ ನಮ್ಮ ಪ್ರತಿನಿಧಿ ಗೀತಾ ಮೈಸೂರಿನಲ್ಲಿ ಮಾತನಾಡಿಸಿದ್ದಾರೆ, ನೋಡೋಣ. ಈಗ ಆಲ್ರೆಡಿ ಶೋಸ್ಗಳನ್ನ ನೋಡಿದ್ದಾರೆ, ಪ್ರೀಮಿಯರ್ ಶೋ ಕೂಡ ನೋಡಿದಾಗಿದೆ ಅಂಡ್ ಎಲ್ಲಾ ಕಡೆನೂ ಕೂಡ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಈಗ ಕಾಂತಾರ ಮೂವಿಯಲ್ಲಿ ಕಾಂತಾರ ಚಾಪ್ಟರ್ 1 ಅಲ್ಲಿ ರಿಷಬ್ ಶೆಟ್ಟಿ ಅವರ ಜೊತೆಗೆ ಆಕ್ಟ್ ಮಾಡಿರುವಂತಹ ಲಡ್ಡು ಲೇಖನ ಅವರು ನನ್ನ ಜೊತೆ ಇದ್ದಾರೆ. ಸೊ ಬನ್ನಿ ಅವರನ್ನ ಮಾತಾಡ್ಸೋಣ. ಮೈಸೂರು ಹುಡುಗಿ. ಹಾಯ್ ಲಡ್ಡು ಲೇಖನ. ನನಗೆ ಕಾಂತಾರ ಫಿಲಮ್ ತುಂಬಾ ಇಷ್ಟ. ಹೌದಾ? ಸೊ ಮೂವಿಲಿ ಆಕ್ಟ್ ಮಾಡಿದ್ದೀರಾ? ಆಕ್ಟ್ ಮಾಡಿದ್ದೀನಿ. ನನಗೆ ನೋಡಕ್ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಎಕ್ಸೈಟ್ ಆಗಿದ್ದೀರಾ? ಸೊ ಅಲ್ಲಿ ಎಷ್ಟು ದಿನ ಶೂಟಿಂಗ್ ಅಲ್ಲಿ ಇದ್ರಿ? 1.5 ವರ್ಷ. 1.5 ವರ್ಷ. ಅವಾಗ ಚಿಕ್ಕವರಾಗಿದ್ರಾ? ಸ್ವಲ್ಪ ಇವಾಗ ದೊಡ್ಡವರಾಗಿ ಹೋಗ್ಬಿಟ್ಟಿದ್ದೀರಾ? ಇಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಹೇಗಿತ್ತು ವರ್ಕ್ ಎಲ್ಲ? ಚೆನ್ನಾಗಿತ್ತು. ಓಕೆ, ಮೈಸೂರಿಂದ ನೀವು ಉಡುಪಿಗೆ ಹೋಗಿದ್ರಾ? ಇಲ್ಲ, ಕುಂದಾಪುರ ಹೋಗಿದ್ರಾ? ಸೊ ಇವಾಗ ರಿಷಬ್ ಸರ್ ಹುಟ್ಟಿದ ಊರು, ಅದಕ್ಕೆ. ಹೌದಾ? ಓಕೆ, ಇವಾಗ ನೀವು ಏನ್ ಪಾತ್ರ ಮಾಡಿದ್ರಿ? ರಿಷಬ್ ಸರ್ ತಮ್ಮನ ಮಗಳು ಪಾತ್ರ. ಸೊ ಇವಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡಕ್ ಹೋಗ್ತಿದ್ದೀರಾ? ಅಮ್ಮ ಅಪ್ಪನ ಸಪೋರ್ಟ್ ಹೇಗಿತ್ತು ಮೂವಿಗೆ? ತುಂಬಾ ರಿಸ್ಕ್ ತಗೊಂಡು ಹೋಗಿದ್ವಿ, ಆಡಿಷನ್ ಕೊಟ್ಟೆ ಹೋಗಿದ್ವಿ. ಆಮೇಲೆ ರಿಷಬ್ ಸರ್ ನನ್ನ ಸೆಲೆಕ್ಟ್ ಮಾಡಿದ್ದು. ಮೂವಿ ನೋಡಕ್ ತುಂಬಾ ಎಕ್ಸೈಟೆಡ್ ಆಗಿದೆ. ಸೂಪರ್. ಸೊ ಆಲ್ ದ ಬೆಸ್ಟ್. ನೀವು ಮಾಡಿದ್ದೀರಾ? ಓಕೆ, ನಿಮ್ಮ ಹೆಸರು? ನನ್ನ ಹೆಸರು ಸಾನ್ವಿ ಪಿ ಅಂತ. ಓಕೆ, ನೀವು ಯಾವ ತರ ಏನ್ ರೋಲ್ ಮಾಡಿದ್ದೀರಾ? ನಾನೆಲ್ಲ ಫ್ಯಾಮಿಲಿ ಇರ್ತಾರಲ್ಲ, ಆ ಫ್ಯಾಮಿಲಿಲಿ ಒಬ್ರು ಮಗಳಾಗಿರ್ತೀನಿ. ಹೇಗಿತ್ತು ಶೂಟಿಂಗು? ಚೆನ್ನಾಗಿತ್ತು. ನಂಗೆ ಅಲ್ಲಿ ಇರ್ಬೇಕಾದ್ರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿತ್ತು ಶೂಟಿಂಗ್ ಬಗ್ಗೆ. ಬಟ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಹೇಗಿತ್ತು ಮೇಡಮ್ ರಿಷಬ್ ಶೆಟ್ಟಿ ಅವರ ಕಾಂತಾರ ಎಲ್ಲಾ ಕಡೆ ರಿಲೀಸ್ ಆಗಿದೆ, ನಿಮ್ಮ ಮಗಳು ಕೂಡ ಆಕ್ಟ್ ಮಾಡಿರುವಂತದ್ದು, ಏನ್ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ರಿಷಬ್ ಸರ್ ನಮಗೆ ಈ ಥರ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮಂಥವರೆಲ್ಲ ಒಂಥರ ಅವ್ರ ಜೊತೆಲಿ ನಿಂತ್ಕೊಳ್ಳೋಕ್ಕೂ ಕಷ್ಟ, ನಮ್ಮಂಥವರೆಲ್ಲ ಅಂಥದ್ರಲ್ಲಿ ನಮ್ಮಿಬ್ರು ಮಕ್ಕಳಿಗೆ ಒಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಅಷ್ಟು ದೊಡ್ಡ ಸೆಟ್ಟು, ಅಷ್ಟು ಕಷ್ಟಪಟ್ಟಿದ್ದಾರೆ. ಯಾಕಂದರೆ 3 ವರ್ಷದ ಪರಿಶ್ರಮ ಅಂತಾನೆ ಹೇಳ್ಬೋದು. ಸೊ ಅಂಥದ್ರಲ್ಲಿ ಈಗ ಪ್ರಪಂಚದಾದ್ಯಂತ ರಿಲೀಸ್ ಆಗ್ತಿದೆ ಅಂಡ್ ಒಳ್ಳೆ ಓಪನಿಂಗ್ ಅನ್ನ ಕೂಡ ಪಡೆದಿದೆ. ಅಂತ ಒಂದು ಹೆಮ್ಮೆ ಪಡುವಂತಹ ಸಿನಿಮಾದಲ್ಲಿ ನಿಮ್ಮಿಬ್ರು ಮಕ್ಕಳು ಕೂಡ ಆಕ್ಟ್ ಮಾಡಿರುವಂತದ್ದು. ಸೊ ನೀವ್ ಎಷ್ಟು ದಿನ ಹೋಗಿದ್ರಿ ಶೂಟಿಂಗಿಗೆ? ಮೇಡಮ್ ತುಂಬ ದಿನ ಹೋಗಿದ್ದೀವಿ, ಬಟ್ ಆದರೆ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ವರ್ಡ್ಸ್ಗಳೇ ಇಲ್ಲ. ಅಷ್ಟು ನಮಗೆ ತುಂಬ ಇಷ್ಟ ಆಗಿದೆ. ರಿಷಬ್ ಸರು, ಪ್ರಗತಿ ಮ್ಯಾಮು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಮಕ್ಕಳಿಗೋಸ್ಕರ. ತುಂಬ ಖುಷಿ ಆಗುತ್ತೆ ಮೇಡಮ್. ಮೂವಿ ನೋಡೋಕೆ ತುಂಬ ಎಕ್ಸೈಟೆಡ್ ಆಗಿದ್ದೀವಿ ನಾವು. ನನಗೆ ಚಿಕನ್ ಮಾಡ್ಕೊಡ್ತೀನಿ ಬಾ, ರಿಷಬ್ ಸರ್ ಹೇಳಿದ್ರು. ಚಿಕನ್ ನೋಡಿ ಬಾ ಮನೇಲಿ ಅಂತ ಹೇಳಿದ್ರು. ಪ್ರಗತಿ ಮೇಡಮ್ ಇನ್ನೇನು ಹೇಳಿದ್ರು? ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ, ಅವ್ರು ನನಗೆ ಮಾಡಿಕೊಟ್ಟಿದ್ರು. ಆಮೇಲೆ ಇನ್ನೊಂದೇನೆಂದರೆ, ಇನ್ನೊಂದು ಖುಷಿ ವಿಷಯ ಏನಂದರೆ ಅವ್ರು ನಂಬರ್ ಕೊಟ್ಟರು. ಆಮೇಲೆ ಅವರು ಚಾಕ್ಲೇಟ್ಸ್ ಕೊಡ್ತಾರೆ ನನಗೆ. ಆ ಚಾಕ್ಲೇಟ್ಸ್ ಇನ್ನೂ ಇಟ್ಕೊಂಡಿದ್ದೀನಿ ನಾನು. ಸೋ ಸ್ವೀಟ್. ಅವ್ರ ಮಕ್ಳುಗಳ ಜೊತೆ ಎಲ್ಲ ಆಟ ಆಡ್ತಿದ್ರಾ? ಆಟ ಆಡ್ತಿದ್ವಿ. ಅವ್ರ ಮಕ್ಳು ಒಂದ್ಸರಿ ಸೆಟ್ಟಿಗೆ ಕರ್ಕೊಂಡು ಬಂದಿದ್ರು. ಸೊ ಯಾರು ಈಗ ರಿಷಬ್ ಸರ್ ಇಷ್ಟ ಆಗ್ತಾರಾ, ಪ್ರಗತಿ ಮ್ಯಾಮ್ ಇಷ್ಟ ಆಗ್ತಾರಾ ನಿಮ್ಗೆ? ರಿಷಬ್ ಸರ್ ಇಷ್ಟ ಆಗ್ತಾರೆ. ಸೂಪರ್, ಆಲ್ ದ ಬೆಸ್ಟ್ ಆಯ್ತಾ ಇಬ್ರಿಗೂ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇವರಿಬ್ರು ಕೂಡ ಕಾಂತಾರ ಚಾಪ್ಟರ್ 1 ಅಲ್ಲಿ ಆಕ್ಟ್ ಮಾಡಿದ್ದಾರೆ. ಸೊ ಮೈಸೂರಿನ ಮಕ್ಕಳು. ಸೊ ರಿಷಬ್ ಶೆಟ್ಟಿ ಸರ್ ಅಂದ್ರೂ ಇಷ್ಟ, ಪ್ರಗತಿ ಮೇಡಮ್ ಅಂದ್ರೂ ಇಷ್ಟ ಅಂತ ಹೇಳೋ ಇವರು ಇವತ್ತು ದೊಡ್ಡ ಬೆಳ್ಳಿ ಪರದೆ ಮೇಲೆ ಕಾಣಿಸ್ಕೊಳ್ತಿದ್ದಾರೆ. ಅವರಿಬ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಗೀತಾ, ನ್ಯೂಸ್ 18 ಮೈಸೂರು. ಇನ್ನು ಮಾಗಡಿ ರೋಡ್ ಪ್ರಸನ್ನ ಥಿಯೇಟರ್ನಿಂದ ನಮ್ಮ ಫಿಲ್ಮ್ ಬ್ಯೂರೋ ಪ್ರತಿನಿಧಿಯಾಗಿರುವಂತಹ ಸತೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸತೀಶ್, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅನ್ನೋದು ಬಹಳ ಅಭಿಮಾನಿಗಳ ಒಂದು ಆಸೆ ಆಗಿರುತ್ತೆ. ಅದರಲ್ಲೂ ಕಾಂತಾರ ಈಗಾಗಲೇ ಪ್ರೀಮಿಯರ್ ಶೋನಲ್ಲೇ ಅಷ್ಟು ಒಳ್ಳೊಳ್ಳೆ ಒಪಿನಿಯನ್ಸ್ ವ್ಯಕ್ತವಾಗ್ತಾ ಇದೆ. ಇನ್ನು ಫಸ್ಟ್ ಡೇ ಫಸ್ಟ್ ಶೋ ಯಾವ ರೀತಿ ಇದೆ ಅಂತ? ಎಸ್ ಚೈತ್ರ, ದೈವದ ಕಥೆಯನ್ನು ಹೇಳಿ ಕಾಂತಾರದಲ್ಲಿ ಪ್ರೇಕ್ಷಕರನ್ನು ಹಿಡಿದಿಟ್ಟಿದ್ದಂತಹ ರಿಷಬ್ ಶೆಟ್ಟಿ ಮತ್ತೆ ಅದೇ ಪ್ರಯತ್ನ ಮಾಡಿದ್ದಾರೆ. ಅಂದರೆ ಅಲ್ಲಿ ಪಂಜುರ್ಲಿ ದೈವದ ಕಥೆಯನ್ನು ಹೇಳಿದಂಥ ರಿಷಬ್ ಶೆಟ್ಟಿ ಈಗ ಗುಳಿಗ ದೈವದ ಕಥೆಯನ್ನು ಹೇಳುವ ಮುಖಾಂತರ ಪ್ರೇಕ್ಷಕರನ್ನು ರಂಜಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಸೊ ಸದ್ಯಕ್ಕೆ ನಾನೀಗ ಮಾಗಡಿ ರಸ್ತೆಯ ಪ್ರಸನ್ನ ಚಿತ್ರಮಂದಿರದಲ್ಲಿರುವಂಥದ್ದು. ಸೊ ಈಗ ಆಲ್ರೆಡಿ ಶೋ ಶುರುವಾಗಿದೆ, ಪ್ರೇಕ್ಷಕರು ಕೂಡ ಬರ್ತಾ ಇರುವಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಬೆಳಗ್ಗೆ 6 ಗಂಟೆ ಆದರೂ ಕೂಡ ಮಕ್ಕಳು ಮರಿ ಹೆಣ್ಮಕ್ಳು ಕೂಡ ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಎಕ್ಸೈಟ್ಮೆಂಟಲ್ಲಿ ಜನ ಬರ್ತಾ ಇರುವಂಥದ್ದು. ಏನಕ್ಕೆ ಅಂದರೆ ಕಾಂತಾರ ಯಾವ ರೀತಿಯಾದಂಥ ಒಂದು
ಸಿನಿಮಾ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂಥದ್ದು ದೈವದ ಕಥೆಯನ್ನು ಮುಖಾಂತರ ಪ್ರೇಕ್ಷಕರನ್ನು ರಂಜಿಸಿದಂಥ ಈ ಒಂದು ಸಿನಿಮಾದಲ್ಲಿ ಎರಡನೇ ಬರೀ ಪ್ರಯತ್ನದಲ್ಲಿ ರಿಷಬ್ ಶೆಟ್ಟಿ ಯಾವ ರೀತಿಯಾಗಿ ಮಾಡಿರ್ತಾರೆ, ಇಲ್ಲಿ ಕಾಂತಾರ ಶಿವ ಯಾವ ರೀತಿಯಾದಂಥ ಒಂದು ದರ್ಶನದಲ್ಲಿರ್ತಾರೆ ಅನ್ನುವಂಥ ಒಂದು ಕುತೂಹಲ ಪ್ರೇಕ್ಷಕರಲ್ಲಿತ್ತು. ಸೊ ಅದೇ ರೀತಿಯಾಗಿ ಈಗ ಬೆಳಿಗ್ಗೆ 6:30ಕ್ಕೆ ಇಲ್ಲಿ ಆಲ್ರೆಡಿ ಕೂಡ ಒಂದು ಥಿಯೇಟ್ರಿಗೆ ಬಂದು ಜನ ಒಂದು ಸಿನಿಮಾವನ್ನು ನೋಡೋದಕ್ಕೆ ಬರ್ತಿರುವಂಥದ್ದು. ಈಗ ಆಲ್ರೆಡಿ ಸಿನಿಮಾದು ಶುರುವಾಗಿದೆ. ಸೊ ಥಿಯೇಟ್ರ್ ಒಳಗಡೆ ಜನರು ಹೋಗಿದ್ದಾರೆ. ಸೊ ಬಂದು ಯಾವ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಸಿಗುತ್ತೆ ಅನ್ನುವಂಥದ್ದು ನೋಡಬೇಕು. ಈಗ ಆಲ್ರೆಡಿ ನೀವು ಹೇಳಿದಾಗೆ ಪೇಯ್ಡ್ ಪ್ರೀಮಿಯರ್ ಶೋನಲ್ಲಿ ನೆನ್ನೆ ನಡೆದಿದ್ದಂತಹ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು. ಬಹುತೇಕ ಎಲ್ಲ ಕಡೆ ಕೂಡ ಹೌಸ್ಫುಲ್ ಆಗಿತ್ತು. ಇವತ್ತು ಕೂಡ ಎಲ್ಲ ಕಡೆ ಹೌಸ್ಫುಲ್ ಆಗಿದೆ. ಸೊ ಬಹುತೇಕ ಹೆಚ್ಚು ಕಡಿಮೆ ಕರ್ನಾಟಕದಲ್ಲೇ 350ಕ್ಕೂ ಹೆಚ್ಚಿನ ಚಿತ್ರಮಂದಿರಗಳಲ್ಲಿ ಇವತ್ತು ಕಾಂತಾರ ರಿಲೀಸ್ ಆಗ್ತಾ ಇರುವಂಥದ್ದು. 350 ಚಿತ್ರಮಂದಿರಗಳಲ್ಲಿ ಒಂದು ದಿನಕ್ಕೆ ಇವತ್ತು 5 ಶೋಗಳಿದೆ. 5 ಶೋಗಳಲ್ಲಿ ಎಲ್ಲ ಟಿಕೆಟ್ ಕೂಡ ಸೋಲ್ಡ್ ಔಟ್ ಆಗಿರುವಂಥದ್ದು. ನಿನ್ನೆ ಒಂದೇ ದಿನದಲ್ಲೇ ಇವತ್ತಿನ ಟಿಕೆಟ್ಗಳಿಗಾಗಿ 32 ಲಕ್ಷಕ್ಕೂ ಹೆಚ್ಚು ಟಿಕೆಟ್ಗಳು ಸೇಲ್ ಆಗಿದೆ. ಇದು ಒಂದು ರೀತಿ ಕಲೆಕ್ಷನ್ ವಿಚಾರದಲ್ಲಿ ಕಾಂತಾರ ಒಂದು ಹೊಸ ಅಧ್ಯಾಯನೇ ಬರೆದಿದೆ ಅಂತ ಅನ್ಬೋದು. ಈ ಮೊದಲ ಅಧ್ಯಾಯದಲ್ಲಿ ಟಿಕೆಟ್ ವಿಚಾರದಲ್ಲೂ ಕೂಡ ಒಂದು ಹೊಸ ಅಧ್ಯಾಯವನ್ನು ಕ್ರಿಯೇಟ್ ಮಾಡಿರುವಂತಹ ಕಾಂತಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ದಾಖಲೆಯನ್ನು ಬರೀತೆ ಅನ್ನುವಂಥದ್ದನ್ನ ನಾವು ಕುತೂಹಲದಿಂದ ನೋಡಬೇಕು. ಏನಕ್ಕೆಂದರೆ ಅಲ್ಲಿ ಪಂಜುರ್ಲಿ ದೈವದ ಕೃಪೆ ರಿಷಬ್ ಶೆಟ್ಟಿ ತಂಡಕ್ಕೆ ಇತ್ತು. ಇಲ್ಲಿ ಅದೇ ರೀತಿಯಾಗಿ ಗುಳಿಗ ದೈವದ ಕೃಪೆ ಯಾವ ರೀತಿಯಾಗಿ ರಿಷಬ್ ಶೆಟ್ಟಿ ಮತ್ತು ತಂಡದ ಒಂದು ಶ್ರಮಕ್ಕೆ ಯಾವ ರೀತಿಯ ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಚೈತ್ರ, ಧನ್ಯವಾದ ಸತೀಶ್ ತಮ್ಮ ಮಾಹಿತಿಗಾಗಿ.